ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಂಜು ಫ್ಯಾಷನ್ಸ್ ಆ್ಯಂಡ್ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು 30ಕ್ಕಿಂತ ಹೆಚ್ಚು ಕಾಳುಗಳನ್ನು ಹಾಕಿ ಮಾಲ್ಟ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ ಮಾಲ್ಟ್ ಪೌಡರ್ ಆಗಿರೋದ್ರಿಂದ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಕುಡಿಬೋದು. ಡಯಟ್ ಪ್ಲ್ಯಾನರ್ಸ್ ಕೂಡ ಯೂಸ್ಫುಲ್ ಆಗಿರುತ್ತೆ. ನಾನಿಲ್ಲಿ 5 ಥರದ ಸಿರಿಧಾನ್ಯಗಳನ್ನ ತೊಗೊಂಡಿದ್ದೀನಿ. ಹಾಗೆ ಬೇರೆ ಬೇರೆ ಕಾಳುಗಳನ್ನು ತೊಗೊಂಡಿದ್ದೀನಿ. ಯಾವುದ್ಯಾವುದು ಅಂತ ಹೇಳ್ತೀನಿ. ಸಾಮೆ, ನವಣೆ, ಊದಲು, ಅರ್ಕ, ಸಜ್ಜೆ, ಅಕ್ಷಿ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಲಸಂದೆ ಕಾಳು. ನಾನಿಲ್ಲಿ 3 ಥರದ ರಾಜ್ಮಾ ತೊಗೊಂಡಿದ್ದೀನಿ. ನಿಮಗೆ 2 ಥರ ಸಿಕ್ಕಿದ್ರೂ ಪರವಾಗಿಲ್ಲ. ಮತ್ತು ನಾನಿಲ್ಲಿ 2 ಥರ ಬಟಾಣಿ ತೊಗೊಂಡಿದ್ದೀನಿ. ಕಡಲೆಬೇಳೆ, ಕಡಲೆಕಾಳು, ಇದು 2 ಥರ ತೊಗೊಂಡಿದ್ದೀನಿ. 2 ಥರ ಕಡಲೆಕಾಳು, ಅವರೆಬೇಳೆ, ಬಾರ್ಲೆ ಅಕ್ಕಿ, ಹೆಸರು ಕಾಳು, ಉದ್ದಿನಕಾಳು, ಸಬ್ಬಕ್ಕಿ, ಹೆಸರುಬೇಳೆ, ಹುರುಳಿಕಾಳು, ಉದ್ದಿನಬೇಳೆ, ಶೇಂಗಾ ಬೀಜ, ಕಡಲೆಬೇಳೆ, ಕೆಂಪು ಬೇಳೆ, ಗಸಗಸೆ, ಮೆಂತೆ, ಬಾದಾಮಿ ಮತ್ತು ಮಡಿಕೆ ಕಾಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲ ಕಾಳುಗಳನ್ನು ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ. ಫಸ್ಟು ನಾನು ಎಲ್ಲ ಥರದ ಸಿರಿಧಾನ್ಯಗಳನ್ನು ಹುರ್ಕೊಳ್ತೀನಿ. ನಾನು 5 ಥರದ ಸಿರಿಧಾನ್ಯಗಳನ್ನ ತೊಗೊಂಡಿದ್ದೀನಿ. 5 ಸಿರಿಧಾನ್ಯಗಳನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ನಾನಿಲ್ಲಿ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಎರಡನ್ನೂ ಒಂದೇ ಸರಿ ಹುರ್ಕೊಳ್ತಾ ಇದ್ದೀನಿ. ಈಗ ಅಲಸಂದೆ ಕಾಳನ್ನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ಅಕ್ಷಿ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನಾನು ಅಕ್ಷಿ ಬೀಜನಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಹಾಗೆ ರಾಜ್ಮಾ 3 ಥರದ ರಾಜ್ಮಾನ ಹಾಕ್ಕೊಂಡು ಹುರ್ಕೊಳ್ತೀನಿ. ಈಗ ಬಟಾಣಿ ಕಾಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. 2 ಥರದ ಬಟಾಣಿ ಕಾಳನ್ನ ಒಂದೇ ಸರಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಈಗ ಹೆಸರು ಕಾಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ 2 ಥರದ ಕಡಲೆಕಾಳನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಹೆಸರುಬೇಳೆ ಮತ್ತು ಅವರೆಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ.
ಈಗ ಸಬ್ಬಕ್ಕಿ ಮತ್ತು ಬಾರ್ಲಿ ಅಕ್ಕಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಅಲಸಂದೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ಕೆಂಪು ಬೇಳೆಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆಂಪು ಬೇಳೆನೂ ಕೂಡ 2 ಕಪ್ ತೊಗೊಂಡಿದ್ದೀನಿ. ಈಗ ಶೇಂಗಾ ಬೀಜನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನು ಶೇಂಗಾ ಬೀಜನೂ ಸಹ 2 ಕಪ್ ತೊಗೊಂಡಿದ್ದೀನಿ, ಯಾಕಂದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಅದಕ್ಕೆ. ಈಗ ಕಡಲೆಬೇಳೆಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಮಡ್ಕೆ ಕಾಳನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ, ಯಾಕಂದರೆ ಇವೆರಡು ಸ್ವಲ್ಪನೇ ಇರೋದು, ಅದಕ್ಕೆ. ಈಗ ಮೆಂತ್ಯನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಾದಾಮಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೀವು ಬಾದಾಮಿ ಜೊತೆಗೆ ವಾಲ್ನಟ್ ಕೂಡ ಹಾಕ್ಕೊಂಡು ಹುರ್ಕೊಳ್ಬೋದು. ನನಗೆ ವಾಲ್ನಟ್ ಸಿಕ್ಕಿಲ್ಲ, ಬರೀ ಬಾದಾಮಿನ ಹುರ್ಕೊಳ್ತಾ ಇದ್ದೀನಿ ನಾನು ಗಸಗಸೆನೂ ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಕಾಳುಗಳನ್ನು ಹುರ್ಕೊಂಡಾಗಿದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇಷ್ಟು ಕಾಳುಗಳನ್ನು ಹುರ್ಕೊಂಡಿದ್ದಕ್ಕೆ 7 kg ಆಗಿದೆ. ಇವಾಗ ಮೇನಾಗಿ ಬೇಕಾಗಿರೋದು ರಾಗಿ. ಇದು ಎಷ್ಟು kg ಆಗಿರುತ್ತೋ ಅಷ್ಟು kg ರಾಗಿನ ಹಾಕಬೇಕು. ಇದು 7 kg ಆಗಿರೋದ್ರಿಂದ ನಾನು 7 kg ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಜೀನ್ಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಹಿಟ್ಟು ಈ ಥರ ಬಂದಿದೆ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.